ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಆಗಳ ಲೇ ಪಾಪ ಲೋಕಿ ಇದ್ಯಾತ್ಕಲ್ಲ ಬಂದು ಸಪ್ಪ ಕುಗಂಡೆ ಯಾಕೋ ಮನೆಗೆ ಯಾವ್ದಾನ ಬೈದೇನ ನಿಮ್ಮ ಅಪ್ಪಯ್ಯ ಹೇಳ ಹಂಗೇನ ಇದ್ರು ಬಂದು ಅದ್ಯಾತದ್ ಕೇಳ್ತೀನಿ. ಏನು ಇಲ್ಲ ಕಂಬರ್ತಾತ. ಇವತ್ತು ಮಂದಿ ಬತ್ತಾನ ಇಲ್ವ ಸ್ಕೂಲ್ಗೆ ಅಂತ ಡೌಟು. ಅವ್ರ ಮನೆಗೆ ಅದು ಯಾರನ ಅವ್ರ ನೆಂಟ್ರು ಬಂದವನಿ ಚರಣ ಅಂತಾನ ಅವ್ರ ಮಾಮನ ಮಗ. ಅದಕ್ಕೆನ ಅವನ ಜೊತೆಗೆ ಮನೆಗೆ ಇರ್ತಾನೋ ಇಲ್ಲ ಸ್ಕೂಲಿಗೆ ಬತ್ತಾನಕಂತಾತ. ಅಷ್ಟೇನೆ ಬತ್ತನ್ ಕಣ ಹೇಳ ಪಾಪ ಅವನು ಎಲ್ಲಿ ಮಂತಾಗಿದ್ರೆ ಬೇಜಾರಾಕೈತಿ ಅಂತಾನೆ ಬತ್ತನ್ ಹೇಳು. ಮುಂಜಾನೆ ಬುದ್ಧಿ ನಿನಗೆ ಗೊತ್ತಿಲ್ವೇ ಅವ್ನು ಮಂತಾಗಿದ್ರೆ ಯಾತನ ಈ ಹೊಸ ಕಟ್ಟಾಕು ನೀರಿಕ್ಕು ಹುಲ್ತಾಂಬ ಅಂತಾರೆ ಅಂತಾನೆ ಅಂತನಾದ್ರೂ ಆಗ್ಲಿ ಸ್ಕೂಲಿಗೆ ಬಂದ್ಬಿಡ್ತಾನೆ ಅಂತಾನವನು. ಅವನ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಆದ್ರೂ ಹೊಸ ಫ್ರೆಂಡ್ ಮಾಮನ ಮಗ ಬೇರೆ ಬಂದಿದ್ದಾನೆ ಅಂತ ನಮ್ಮನ್ನೆಲ್ಲ ಎಲ್ಲಿ ಮರಿತಾನ ಕಂತಾತ. ಎಲ್ಲಿ ಕಣ ಹೇಳ ನೀನು ಮುಂಜಾನೆ ಬಗ್ಗೆ ನೀಗೆ ಗೊತ್ತಿಲ್ವೇನಲ್ವ ಅಕ್ಕಿ ಅವನು ಹಂಗೆಲ್ಲ ಮರಿಯನಲ್ಲ. ಆಗ ಯಾರ ಒಂದಿಬ್ರು ಮೂವರು ಅಲ್ಲಿ ದೂರದಾಗ ಬರ್ತಾರಂಗ ಇದ್ರಪ್ಪ. ನನಗೆ ದೂರದಾಗೆ ಯಾರು ಬರ್ತಾರೆ ಎಂಬುದು ಕಣ್ಕಾಮಲ್ ಅಂದ್ರೆ ಒಟ್ಟ ನೋಡಲ್ವ ಅಕ್ಕಿ ಯಾರು ಬೋರ್ತಾತ. ನೀನು ಹೇಳಿದ್ ನಿಜ. ಅಲ್ಲಿ ಗೊತ್ತಿರೋನು ಮುಂಜಾನೆನ ಮುಂಜ ಪಾಶ ನಮಗಿಂದನ ಆಗ ಅವ್ರ ಮಾಮನ ಮಗ ಅಂತ ಹೇಳಿದ್ನಲ್ತಾತ ಅವನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಓ ಮೋಸ್ಟ್ಲಿ ಅವನು ಸ್ಕೂಲ್ದಾಗ ಬಿಟ್ಟು ಹೋಗೋಣ ಅಂತಾನ ಬರ್ತಾ ಇರ್ಬೇಕೇನ ಅಲ್ವೇ. ಉಕಣಲೆ ಪಾಪ ಅಲ್ವಾಕಿ ಇರ್ಬೇಕು ನಾನು ಹೇಳಲಿಲ್ವೇ ಮುಂಜ ಹಂಗೆಲ್ಲ ಮರಿಯನಲ್ಲ ಬಲು ಬಡ್ಡಿ ಮಗ ಅವನು ಅಂತಾನೆ ನೋಡು ಬಂದೇ ಬಿಟ್ಟ. ಹೇಳ್ರಿ ನಮ್ಗೂ ಲೋಕೇಶ್ ಮಹಾಪ್ರಭು ಅಲ್ಲ ಬಂದು ಬೋರಜ್ ನಂಗೆ ತೆಗೆ ಕಾಯ್ಕೊಂಡು ಕುಂತ ಇದ್ದಾರೆ. ಅಲ್ವಲ್ಲ ಲೋಕಿ ಇವ ಅಜ್ನಂದು ಮುಂದೆ ಕಾಯ್ಕೊಂಡು ಕುಕ್ಕಮ್ಮ ಬದ್ಲು ಸೀದಾನ ನಮ್ಮ ಮನೆ ತಕ್ಕೆ ಬರ್ಬೋದಾಯ್ತಲ್ಲ. ಏಯ್ ಮಂಜ ಅವ್ನು ನಮ್ಮ ಅಂಗಡಿ ತೆಗೆ ಕಾಯ್ಕೊಂಡು ಕೂಕೊಂಡ್ರೆ ಏನ ನಿನಗೆ ತೊಂದ್ರೆ ಏನೋ ಬೇನೆ ನಿನಗೆ? ನನಗೇನು ತೊಂದ್ರೆ ಇಲ್ಲಪ್ಪ. ಅದಕ್ಕಿಂತ ನೀನು ಫಸ್ಟೇನ ಹುಡುಗರು ಬಂದ್ರು ವ್ಯಾಪಾರ ಆಗ್ಲಿಲ್ಲ ಅದು ಇದು ಅಂತಾನ ಒಣಕೆಂತ ನೀನು ಬಂದಿದ್ದ ಜನ ತೆಗೆಲ್ಲ ಅದಕ್ಕೆ ಸರಿ ಇಲ್ಲ ನೀನು ಬಾಳ್ಲಿ ಬರತ್ತ. ಲೇ ಪಾಪ ಮಂಜ ಅದು ಯಾವಾಗ ನಾನು ಅದು ಯಾರ ತೆಗೆ ಹೇಳ್ಕೊಂಡಿದ್ದೀನ ಬಂದು ಕರ್ಕೊಂಬತ್ತಿ ಎಲ್ಲ ಅಂದ್ರೆ ಒಟ್ಟ ಯಾವನ್ ಹೇಳ್ದ ನಂಗಂತ ಅಂತಾನ? ಯಾರೇನಂಗಂತ ಅನ್ಲಿಲ್ಲ ನಾನೇ ಹಂಗಂತ ಅಂದೆ ಅಷ್ಟೇನೆ. ಬರ್ತಾತ ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ನಿಂತೆಗೆ. ಪುರಾಣ ಮಾಡ್ಕೊಂಡು ಕುಗಮಕ್ಕಿ ನಿಂಗೆ ಆದ್ರೆ ಮಾಡಕ್ ಕೆಲ್ಸ ಇಲ್ಲ ವ್ಯಾಪಾರಕ್ಕೆ ಗಿರಾಕ್ಗಳು ಬಂದಿಲ್ಲ ಹೆಂಗನ ಟೈಮ್ ಪಾಸ್ ಆಗ್ಲಿ ಅಂತಾನ ಮಾತಾಡಿಸ್ಕೊಂಡು ನಿಂತ ನಮ್ಮನ್ನ ಸ್ಕೂಲ್ದಾಗ ಹುಡುಗರು ನಿಂಗೆ ತಾಡದ್ ಮಾತಾಡಿಸ್ತಲ್ಲ. ನಿಂಗೆ ಯಾರನ್ನು ಹೇಳೋರು ಕೇಳೋರು ಬೈಯರ್ ಬಾರಿಸೋರು ಯಾರು ಇಲ್ವೇ ನಿನಗೆ? ಹೇ ಮಂಜು ಡೋಂಟ್ ಬಿ ರೂಡ್. ಆ ತಾತ ಅಷ್ಟು ಪಾಪ ಏಜ್ ಆಗಿದೆ. ಅವ್ರಿಗೆ ಈ ತರ ಎಲ್ಲ ಮಾತಾಡ್ತೀಯಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಗೊತ್ತಾಯ್ತಾ? ನೋಡಪ್ಪ ಹೆಂಗ್ ಮಾತಾಡ್ತಾನ ನೋಡಪ್ಪ ಪಾಪ ನೀನೇ ಇದೆಯಲ್ಲ ಹಿಂಗೆ ಅವನ ಪ್ರಶ್ನೆ ಮಾಡಕ್ಕೆ ನೋಡಪ್ಪ ಹೆಂಗ್ ಮಾತಾಡ್ತಾನೆ ಒಂದ್ಸತಿ ನೀನನ್ನ ಹೇಳಪ್ಪ. ನೋಡ್ರಿ ಕುಕ್ಕರ್ ಶಾಲೆ ತಾಂಡಿ ಬಂದ್ಬಿಟ್ಟ ರೆಸ್ಪೆಕ್ಟ್ ಎಲ್ಲ ನಂಗೂ ಕೊಡಕ್ ಗೊತ್ತೈತೆ. ಸುಮ್ಮನೆ ನಿಂತ್ಕ ಬೋರಜ್ಜ ಅಂತದ್ದು ಅಂಬದ್ ಗೊತ್ತಿಲ್ಲ ನಿನಗೆ. ಏನು ನೀನು ಅಪ್ರೂಪಕ್ಕೆ ಬಂದಿದ್ದ ಅಂತ ನೈಸಾಗಿ ಮಾತಾಡ್ತೈತೆ ಅಷ್ಟೇನೆ. ಹಂಗ ಅನ್ಕೊಂಬೇಡ ಬೋರಜ್ಜನ್ನ. ಬುಲ್ಡೆ ಐತಲ್ಲ ಬುಲ್ಡೆ ಸಾಮಾನ್ಯದ್ದಲ್ಲ ಅದು ಬುಲ್ಡೆ. ಅಯ್ಯೋ ನಿನಗೆ ಯಾರಾದ್ರೂ ಮಾತಾಡ್ಸಕ್ಕಾಗತ್ತಾ? ಆಯ್ತು ಬಿಡಪ್ಪ. ಅದು ಬರಬೇಕು ಜೀವನದಲ್ಲಿ. ನಡೀರಿ ಈ ಸ್ಕೂಲ್ಗೆ ಒಂದು ತಾಳ ಆದ್ರೆ ಮೇಷ್ಟ್ರು ಕೆಪರಿಗೆ ಇರ್ತಾರೆ. ನಡೀರಿ ದಲ್ದು ಬರ್ತಾತ ಹೆಂಗೆ ಚಿಪ್ಸ್ ಕೇಳ ನಿಮ್ಮ ಅಜ್ಜಿ. ಲೋ ಚರಣ ಅಲ್ಲಿ ನಿಂತಿದಾರಲ್ಲ ಮೇಷ್ಟ್ರು ಹಳ್ಳಿ ಕಲರ್ ರಂಗಿ ಇಕ್ಕೊಂಡು ಅವರು ನಮ್ಮ ಪಿ ಟಿ ಮೇಷ್ಟ್ರು ಕಣು ಒಂದು ರೌಟು ಜಾಸ್ತಿ ಸ್ಟ್ರಿಕ್ಟ್ ಅವರು. ಸರಿನಾ? ನೀನು ಜಾತಾತದ ಮಾತಾಡಕ್ ಹೋಗ್ಬೇಡ ಸರಿನಾ? ಅವರು ಒಂಚೂರು ಸ್ಟ್ರಿಕ್ಟ್. ನಾನು ನಿಮ್ಮ ಪರಿಚಯ ಮಾಡ್ಸ್ಕೊಂಡು ಕೊಡ್ತೀನಿ. ನೀನು ಚೆನ್ನಾಗಿ ಇಂಗ್ಲೀಷ್ದಾಗ ಮಾತಾಡೋರ್ ತೆಗೆ ಸರಿನಾ? ಆಬ್ವಿಯಸ್ಲಿ ಮಂಜು ಓಕೆ ಐ ಟಾಕ್ ಇನ್ ಇಂಗ್ಲೀಷ್ ಓನ್ಲಿ.
ಟಾಕು ಇಂಗ್ಲಿಷು. ಏಯ್ ನಿಂತ್ಕೊಳ್ರ ಒಂದು ನಿಮಿಷ. ಏಯ್ ಯಾರ ಅವನು? ಲೋ ಮಂಜ, ಲೋಕೇಶು, ಯಾರು ಅವನು ಹೊಸ ಹುಡುಗನ ಕರ್ಕೊಂಡು ಬಂದಿದ್ದೀರಾ? ಏನು ಅಡ್ಮಿಷನ್ ಏನ್ರೋ? ಕೊನೆ ಪರೀಕ್ಷೆ 3 ತಿಂಗಳು ಇಟ್ಕೊಂಡು ಹೊಸ ಅಡ್ಮಿಷನ್ ಕರ್ಕೊಂಡು ಬಂದಿದ್ದೀರಲ್ರೋ? ಹಾಂ, ಹಂಗೆಲ್ಲ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ ಕಣ್ರಪ್ಪ. ಲೋ ಲೋಕಿ, ಮೇಸ್ಟ್ರೆ 7 ತಿಂಗಳಿಗೆ ಬಿಟ್ಟಾರೇನೋ ಅಲ್ಲ? ಸುಮ್ಕಿರಲ್ಲ, ಜೋರ ಮಾತಾಡ್ಬೇಡ, ಕೇಳಿಸ್ತೈತೆ. ಮತ್ತೆ ಇನ್ನೇನಲ್ಲ, ನಾ ಇನ್ನ ಏನು ಯಾತದು ಹೇಳೇ ಇಲ್ಲ. ಇವ್ರನ್ನ ಹೊಸ ಅಡ್ಮಿಷನ್ ಪರೀಕ್ಷೆ 3 ತಿಂಗಳೈತಿ ಅಂತಾನೆ ಯಾತ ಹೇಳ್ತಾರೆ. ಏ ಏ ಏ ಏ ತರ್ಲೆಗಳ, ಏನ್ರ ಅದು ಗುಸು ಗುಸು? ನಾನು ಮುಂದೆ ನಿಂತ್ಕೊಂಡೇನೆ ಗುಸು ಗುಸು ಅಂತ ಅಂತಿರಲ್ಲ, ಏನ್ರ ನಿಮ್ದು? ಜೋರಾಗಿ ಹೇಳ್ರ, ಅದೇನು ನಾನು ಕೇಳಿಸ್ಕೊತೀನಿ. ಯಾತದು ಇಲ್ಲ ಸರ್, ಇವನು ಹೊಸ ಅಡ್ಮಿಷನ್ ಏನಲ್ಲ. ಇವನು ನಮ್ಮ ಮಾಮನ ಮಗ. ರಜಾ ಇತ್ತಂತ ಸ್ಕೂಲ್ಗೆ, ಅದಕ್ಕೆನ ನಮ್ಮ ಮನೆ ತಕ್ಕ ಬಂದಿದ್ದ. ನಮ್ಮ ಸ್ಕೂಲ್ ನೋಡ್ಬೇಕು ಅಂತ ಅಂದ, ಅದಕ್ಕೆನ ಕರ್ಕೊಂಬಂದೆ ಸರ್. ಏನು ಈ ಟೈಮಲ್ಲಿ ರಜನ? ಏ ಮಂಜಾ, ಏನು ನನ್ನ ಕಿವಿಗೆ ಹೂವು ಇಡಕ್ಕೆ ಬರ್ತಾ ಇದೆಯಾ? ಹಾಂ, ಇಡೀ ನಮ್ಮ ದೇಶದಲ್ಲೇ ಯಾವ ಶಾಲೆಯಲ್ಲೂ ಈ ಟೈಮಲ್ಲಿ ರಜಾ ಕೊಡಲ್ಲ ಕಣ್ರೋ. ಕರೆಕ್ಟಾಗಿ ಹೇಳಿರಿ ಸರ್, ಕರೆಕ್ಟಾಗಿ ಹೇಳಿರಿ. ಇವನು ನಮ್ಮ ದೇಶದಲ್ಲೇ ಅಲ್ಲ ಸರ್, ಇವನು ಅಮೇರಿಕದಾಗ ಇರೋದು. ಅಮೇರಿಕದಾಗೆಲ್ಲ ಈಗ ರಜಾನೆ ಅಂತಿ, ಅದಕ್ಕೆ ನಮ್ಮ ಊರ್ನ ತುಂಬ ಇದ್ದಾನೆ. ಬೇಕಾದ್ರೆ ಕೇಳ್ರಿ, ಮಾತಾಡಿಸ್ರಿ ಬೇಕಾರೆ. ಫುಲ್ ಇಂಗ್ಲೀಷು, ಕನ್ನಡ ಅರ್ಧ ಬರ್ಧ, ಫುಲ್ ಬರೀ ಇಂಗ್ಲೀಷ್. ಟಾಕಿಂಗ್, ಸ್ಪೀಕಿಂಗ್, ಈಟಿಂಗ್, ಅದೆಲ್ಲ ಇಂಗ್ಲೀಷಾಗೆ. ಮಂಜು, ತಮಾಷೆ ಮಾಡೋಕ್ಕೆ ಒಂದು ಲಿಮಿಟ್ ಇರುತ್ತೆ. ಹಾಂ, ನಾನು ಅವಾಗಲೇ ಹೇಳಿದ್ನಲ್ಲ, ನನ್ನ ಕಿವಿಗೇನು ಹೂ ಇಟ್ಕೊಂಡಿರೋ ಥರ ಕಾಣಿಸ್ತೀನ ನಿನಗೆ? ನೀ ದೇವರಾಣಿಗೂ ಸಹ ಇವನು ಏಸ ಭೂಷಣ ನೋಡಿ ಗೊತ್ತಾಗಲ್ವೇ? ನಮ್ಮೂರ್ನಾಗ ಯಾರನ್ನ ಇಂಥ ಬಟ್ಟೆ ಕೆಂಪಿವೆ, ಹೊರದಾಗಿರೋ ಪ್ಯಾಂಟು ಎಲ್ಲಾನು ಇದೆಲ್ಲ ಸ್ಟೈಲು ಅಂತ ಸಹ. ಅಮೇರಿಕದಾಗೆ ಬೇಕಾದ್ರೆ ಮಾತಾಡಿಸ್ ನೋಡ್ರಿ, ನಿಮ್ಗೆ ಗೊತ್ತಾಕೈತೆ. ಇಲ್ಲಪ್ಪ, ಬಾರೋ ಇಲ್ಲಿ ಮುಂದ್ಗಡೆ ನೋಡೋಣ. ಏನಪ್ಪ ಮಂಜು ಹೇಳ್ತಾ ಇರೋದು ನಿಜಾನಾ? ನೀನು ಅಬ್ರಾಡ್ ಇರೋದಾ? ಎಕ್ಸಾಕ್ಟ್ಲಿ ಸರ್, ವಾಟ್ ಮಂಜು ಸೈಡ್ ಇಸ್ 100% ಟ್ರೂ. ಫುಲ್ ಇಂಗ್ಲೀಷ್ ಬಿಡಿ ಹೇಳ್ತೀನಿ. ಓಕೆ, ದ್ಯಾಟ್ಸ್ ಗುಡ್ ಕಣಪ್ಪ. ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್ ಇನ್? ಐ ಆಮ್ ಸ್ಟಡಿಂಗ್ ಇನ್ 3rd ಸ್ಟ್ಯಾಂಡರ್ಡ್ ಸರ್. ಓಕೆ, ನೀನು ಮತ್ತೆ ಮಂಜು ಒಂದೇ ಏಜಾ? ಎಸ್ ಸರ್, ವಿ ಬೋತ್ ಆರ್ ದ ಸೇಮ್ ಏಜ್. ಓಕೆ, ವೆರಿ ಗುಡ್ ವೆರಿ ಗುಡ್. ಮಂಜಾ ನೋಡು, ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಈ ಹುಡುಗ. ನೀನು ಒಂದು ಸ್ವಲ್ಪ ಹೇಳಿಸ್ಕೊ ಅವನ ಹತ್ರ ಇಂಗ್ಲೀಷ್ನ. ಸೋಮ್ಕಿರಿ ಸರ್, ನೀವು ಇರತಕ್ಕ ಸರಿಯಾಗಿ ಹೇಳಿ. ಇವರು ಸರ್ರು ನಾವೇನು ಇಂಗ್ಲೀಷ್ ಮಾತಾಡಿ ಅಮೇರಿಕ ಪ್ರೆಸಿಡೆಂಟ್ ಆಗಕ್ಕೆ ಹೋಗ್ಬೇಕೆ? ಅವನಿಗೇನ ಫಸ್ಟ್ ಬಂದ ಕನ್ನಡ ಅರ್ಧ ಬರ್ಧ ಮಾತಾಡ್ತಿದ್ದ. ಕನ್ನಡ ಕಲ್ಸಿದೀನಿ ಚೆನ್ನಾಗಿ ಮಾತಾಡಂಗೆ. ನಾನೇನು ಇಂಗ್ಲೀಷ್ ಕಲ್ತ್ಕೊಂಬಲ್ಲ, ಬ್ರಿಟಿಷ್ನವ್ರ ಭಾಷೆ ನಾನೇ ಕಲ್ತ್ಕೊಂಬನ. ನನಗೆ ಕನ್ನಡ ಚೆನ್ನಾಗಿ ಗೊತ್ತೈತೆ, ನಾನು ಕನ್ನಡವೇ ಮಾತಾಡೋದು. ಆಯ್ತಪ್ಪ, ಕನ್ನಡ ಪರ ಹೋರಾಟಗಾರ, ಆಯ್ತು ಹೇಳು. ಆದರೂ ನೋಡು, ಅವನು ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಇಂಗ್ಲೀಷ್ ಮಾತಾಡೋದು ಅಂತಂದರೆ ಮಂಜಾ, ನೀನು ಇಂಗ್ಲೀಷ್ನವನಾಗೆ ಬದಲಾಗು ಅಂತ ಹೇಳ್ತಾ ಇಲ್ಲ. ಅವನು ಎಷ್ಟು ನಿರರ್ಗಳವಾಗಿ ಒಂದು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾನಲ್ಲ, ಹಾಗೆ ನೀನು ಕಲ್ತ್ಕೋ. ಪೊಯೆಂಟ್ ಯಾವಾಗಿ ಸರ್, ನನಗದನ್ನು ಹೇಳಕ್ಕೆ ಬರಲ್ಲ. ನಾನು ಎಲ್ಲ ಸಿಕ್ಕೋದಿಲ್ಲ. ಒಂದು 2 ದಿನ ಇರ್ತಾನೆ, ಆಮೇಕಿಂದ ಆಡ್ತಾನೆ ಅಮೇರಿಕಕ್ಕೆ. ಆಮೇಕಿಂದ ನಾನು ಅರ್ಧ ಬರ್ಧ ಪೊಯೆಂಟ್ ಕಲ್ತ್ಕೊಂಡು ನಾನೊಂದು ಮಾತಾಡೋದು, ಆಮೇಲೆ ಎಲ್ಲ ತಪ್ಪು ಅರ್ಥ ಮಾಡ್ಕೊಳ್ಳೋದು, ಅವೆಲ್ಲ ಯಾಕೆ ಬೇಕು ಸರ್? ನನಗೆ ಪೂರ್ತಿ ಕನ್ನಡ ಗೊತ್ತೈತಲ್ಲ, ಕನ್ನಡ ಮಾತಾಡ್ತೀನಿ, ಸುಮ್ಕಿರಿ ಸರ್. ತರಲೆ ಬಡ್ಡಿ ಮಗನೇ, ನಿನಗೆ ಯಾರನ್ನ ಹೇಳೋಕ್ಕಾಗುತ್ತೇನೋ? ಆಯಿತು, ಹೋಗಿ ನಾನೇ ಹೇಳ್ತೀನಿ ಹೆಡ್ ಮಾಸ್ಟರ್ಗೆ. ಒಂದಿನ ನಮ್ಮ ತರಗತಿ ನಮ್ಮ ಶಾಲೆಯಲ್ಲೇ ಈತ ಕೂತ್ಕೊಳ್ಳಿ, ಪರವಾಗಿಲ್ಲ. ಅವರ ಪಠ್ಯಕ್ರಮಕ್ಕೂ ನಮ್ಮ ಪಠ್ಯಕ್ರಮಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ, ನೋಡ್ಕೊಳ್ಳಿ ಅವನು. ಆಯ್ತು ಮೇಸ್ಟ್ರಿಗೆ ನಂಗಂತ ಹೇಳಿ ಸರ್. ಸರಿ ನಾನು ಹೇಳ್ತೀನಿ. ಅವನ್ನ ಕರ್ಕೊಂಡೋಗಿ ನಿಮ್ಮ ಕ್ಲಾಸಲ್ಲಿ ಕೂತ್ಕೋ ಹೋಗು.